ಬಿಜೆಪಿ ಟಿಕೆಟ್ ಸಿಗ್ತಾ ಇದ್ದಂತೆ ಮೈಸೂರಿನಲ್ಲಿ ಯದುವೀರ್ ಆಕ್ಟಿವ್ ಆಗಿದ್ದಾರೆ. ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಆರಂಭಿಸಿದ್ದಾರೆ ರಾಜವಂಶಸ್ಥ. ನೋಡಿ, ಬಿಜೆಪಿ ಟಿಕೆಟ್ ಸಿಗ್ತಾ ಇದ್ದಂತೆ ಮೈಸೂರಿನಲ್ಲಿ ಯದುವೀರ್ ಆಕ್ಟಿವ್ ಆಗಿದ್ದಾರೆ. ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಆರಂಭಿಸಿದ್ದಾರೆ ರಾಜವಂಶಸ್ಥ. ಎಸಿ ರೂಮ್ ಬಿಟ್ಟು ಬೀದಿಗೆ ಬರಬೇಕಾಗುತ್ತೆ ಅಂತ ಪ್ರತಾಪ್ ಸಿಂಹ ಹೇಳಿದ್ರು. ಪ್ರತಾಪ್ ಸಿಂಹಗೆ ಮೊದಲ ದಿನವೇ ಕೌಂಟರ್ ಕೊಟ್ಟಿದ್ದಾರೆ ಯದುವೀರ್ ಒಡೆಯರ್. ನಿನ್ನೆ ಯಡಿಯೂರಪ್ಪ ಮನೆಗೆ ಭೇಟಿ ಕೊಟ್ಟಿದ್ದರು ಬೆಂಗಳೂರಿನಲ್ಲಿ, ಆಮೇಲೆ ಬಿಜೆಪಿ ಆಫೀಸು, ಆಮೇಲೆ ಸ್ಥಳೀಯ ನಾಯಕರ ಮನೆಗೆ, ಅಲ್ಲಿ ನಾಗೇಂದ್ರ ಮನೆ, ಜೊತೆಗೆ ರಾಮದಾಸ್ ಅವ್ರ ಮನೆ, ಪ್ರತಾಪ್ ಸಿಂಹ ನಿವಾಸಕ್ಕೂ ಭೇಟಿ ಕೊಟ್ಟು ಬೆಂಬಲವನ್ನು ಕೇಳಿದರು. ನಮಗೆ ಸಪೋರ್ಟ್ ಮಾಡಬೇಕು ನೀವು ಅಂತ, ಜನರ ನಡುವೆ ಇರ್ತೇನೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ರು ಫಸ್ಟ್ ಡೇನೆ. ನೋಡೀಗ ಅವರು 9 ವರ್ಷಗಳ ಕಾಲ ದರ್ಬಾರನ್ನು ಮಾಡ್ತಾ ಬರ್ತಾನೆ ಇದ್ದಾರೆ ಪ್ರತಿ ವರ್ಷವೂ ಕೂಡ. ಅವ್ರು ಹೇಳಿದರು, 9 ವರ್ಷ ನಾನು ಅರಮನೆಯಿಂದ ಆಚೆ ಬಂದು ಜನರ ಮಧ್ಯೆ ಬೆರೆತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಅಂತ. ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಖಂಡಿತವಾಗಲೂ ಹೊಸದು ರಾಜಕೀಯ ಅಂದರೆ ಹಾಗೆ ಜನರ ಮಧ್ಯೆ ಬೆರೆಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಅನುಭವ ಆಗುತ್ತೆ. ರಾಜ ಅಥವಾ ರಾಜಮನೆತನ ಇದ್ಯಾವುದು ಕೂಡ ಇಲ್ಲಿ ಅಡ್ಡ ಬರೋದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ BJP ಈಗ ಅವರಿಗೆ ಟಿಕೆಟ್ ಕೊಟ್ಟಿರೋದು. ನೋಡಿ, ರಾಮದಾಸ್ ಅವ್ರನ್ನ ಭೇಟಿ ಮಾಡಿರೋದು, ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋದು, ಜೊತೆಗೆ ನಾಗೇಂದ್ರ ಅವ್ರನ್ನ ಭೇಟಿ ಮಾಡಿದ್ದು, ಪ್ರತಾಪ್ ಸಿಂಹ ಅವ್ರ ಮನೆಗೂ ಕೂಡ ಹೋಗಿ ಬೆಂಬಲವನ್ನು ಕೇಳಿದ್ದು, BJP ಕಚೇರಿಗೆ, ಮೈಸೂರಿನಲ್ಲಿ BJP ಕಚೇರಿಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಅವ್ರ ನಾಯಕರೊಂದಿಗೆ ಸಭೆ ಕೂಡ ನಡೆಸಿದರು, ಮಾತುಕತೆ ಕೂಡ ನಡೆಸಿದರು. ಮೊದಲು ಸ್ಥಳೀಯವಾಗಿ ಬೆಂಬಲ ಬೇಕಾಗುತ್ತೆ ಅವರಿಗೆ, ಅಷ್ಟು ಸುಲಭ ಇಲ್ಲ. ಯದುವೀರ್ ಅವರು ಈಗ ಬಂದ್ರಪ್ಪ ಎಲ್ಲ ಈಸಿ ಆಗಿಬಿಟ್ಟಿದೆ, ಅವ್ರ ದಾರಿ ಸುಗಮವಾಗಿದೆ ಅಂತಲ್ಲ, ಸವಾಲುಗಳಿದ್ದಾವೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಅವ್ರದ್ದು. ಬಾಯಿಗೆ ಬಂದಂಗೆ ಮಾತಾಡೋದಿಲ್ಲ, ಅಥವಾ ಅನುಭವದ ಕೊರತೆ ಇರ್ಬೋದು. ಆದರೆ ಈಗಿನ್ನೂ ಆರಂಭ, ಮೆಟ್ಟಿಲು. ಎಲ್ಲರನ್ನೂ ಕೂಡ ಮಾತನಾಡಿಸಿ ಅವ್ರ ಮನೆಗೆ ಹೋಗಿ ನಾನು ರಾಜವಂಶಸ್ಥ ಅನ್ನೋದನ್ನು ಕೂಡ ಬದಿಗಿಟ್ಟು ಒಬ್ಬ BJPಯ ಕಾರ್ಯಕರ್ತ ಅಂತ ಹೋಗ್ತಾ ಇದ್ದಾರೆ. ಹಾಗಾಗಿನೇ ಈಗ ಯದುವೀರ್ ಅವರು ಪ್ರತಾಪ್ ಸಿಂಹಗೆ ಕೌಂಟರ್ ಕೊಟ್ಟಿದ್ದಾರೆ. AC ರೂಮಿಂದ ಆಚೆ ಬಂದು ಜನರ ಮಧ್ಯೆ ಬೆರಿಬೇಕಾಗತ್ತೆ ಅಂತ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ರಲ್ವ. ಆ ಕಾರಣಕ್ಕಾಗಿ ನಿನ್ನೆನೇ ಸಿಕ್ಕಾಪಟ್ಟೆ ಓಡಾಟ, ಅದು ನಿರಂತರವಾಗಿ ಹಾಗೆ ಮುಂದುವರಿಯುತ್ತೆ. ಯಡಿಯೂರಪ್ಪನವರ ನಿವಾಸಕ್ಕೆ ನಿನ್ನೆ ಭೇಟಿ ನೀಡಿದ್ರು, ಧವಳಗಿರಿ ನಿವಾಸ. ಅದಾದ ಮೇಲೆ BJP ಕಚೇರಿಗೆ ಹೋಗಿದ್ರು. ತದನಂತರ ಮತ್ತೆ ಮೈಸೂರು ಪ್ರಯಾಣ, ಅಲ್ಲಿ ರಾಮದಾಸ್ ಅವ್ರ ಮನೆ, ಸಿಂಹ ಮನೆ, ನಾಗೇಂದ್ರ ಮನೆ, BJP ಕಚೇರಿಗೆ ಹೋಗಿದ್ರು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಯದುವೀರ್ ಒಡೆಯರ್ ಅವರು ಬಹಳ ಆಕ್ಟಿವ್ ಆಗಿ ಆರಂಭದಲ್ಲೇ ಮಿಂಚಿನ ಸಂಚಾರ ಶುರು ಮಾಡಿದ್ದಾರೆ. ಯಾವ ರೀತಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ, ಈ ಮೂಲಕ ಆರಂಭದಲ್ಲೇ ಕೌಂಟರ್ ಕೊಡುವಂಥ ಕೆಲಸಗಳು ಆಗ್ತಿದೆಯಾ ಅಂತ? ಸರ್ ಒಂದು ಫೋಟೋ. ಪುನೀತ್ ಕೇಳಿಸ್ತಾ ಇದೆ? ಪುನೀತ್ ನೋಡಿ, ಈಗ ಯದುವೀರ್ ಒಡೆಯರ್ ಅವರು BJP ಅಭ್ಯರ್ಥಿಯಾಗಿದ್ದಾರೆ. ಪ್ರತಾಪ್ ಸಿಂಹ ಅವರು ಯಾರೇ ಅಭ್ಯರ್ಥಿ ಆಗಲಿ ನಾನು ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅಸಮಾಧಾನ ಖಂಡಿತವಾಗ್ಲೂ ಇರುತ್ತೆ. ಅವ್ರ ಬೆಂಬಲಿಗರು, ಕಾರ್ಯಕರ್ತರು ಅವರು ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಬೇಕಾಗಿರುವಂಥದ್ದು ಅವ್ರಿಗೆ ಎಲ್ಲರ ಬೆಂಬಲ. ಮೊದಲು ಪಕ್ಷದ ಹೊಡೆತದಿಂದ ತಪ್ಪಿಸ್ಕೊಳ್ಬೇಕು. ಹಾಗಾಗಿನೇ ಈಗ ಯದುವೀರ್ ಒಡೆಯರ್ ಅವರು ಎಲ್ಲರನ್ನೂ ಕೂಡ ಬೆಂಬಲಕ್ಕೆ ನಿಲ್ಲಬೇಕು ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನಾಗೋದಿದೆ ಎಲ್ಲರೂ ಬೆಂಬಲ ಕೇಳಿದರೆ? ಹಾಗಾಗಿನೇ ಯಡಿಯೂರಪ್ಪನವ್ರನ್ನೇ ಹೇಳಿದರು, ಯಾಕೆ ನಾವು ಕಣಕ್ಕಿಳಿಸಿದ್ದೇವೆ ಅಂಥೇಳಿ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಯದುವೀರ್ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ, ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಯಾವ ರೀತಿ ನಡೀತಾ ಇದೆ, ಅವರಿಗೆ ಆರಂಭದಲ್ಲೇ ಎದುರಾಗ್ತಿರುವಂಥ ಸವಾಲುಗಳೇನಿರ್ಬೋದು? ಪ್ರಭು, ಈಗಾಗಲೇ ಏನು ಬಿಜೆಪಿಯ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾ ಇದ್ದಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಈಗಾಗಲೇ ಮಿಂಚಿನ ಸಂಚಾರವನ್ನ ಶುರು ಮಾಡಲಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸ್ಥಳೀಯ ಬಿಜೆಪಿಯ ನಾಯಕರನ್ನು ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಅಬ್ಬರದ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ. ಯಾಕೆಂತ ಹೇಳಿದ್ರೆ, ಮಹಾರಾಜರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಂತ ಅನ್ನೋ ಒಂದು ವಿಚಾರ ಪ್ರಸ್ತಾಪವಾಗ್ತಿದ್ದಂತೆ ಆ ಒಂದು ಟೀಕೆ ಟಿಪ್ಪಣಿಗಳು ಕೂಡ ಹೆಚ್ಚಾದವು. ಯಾವ ರೀತಿ ಅಂತ ಹೇಳಿದ್ರೆ, ಸಂಸದರೇ ಒಂದು ರೀತಿ ಅಂದ್ರೆ
ಪ್ರತಾಪ್ ಸಿಂಹ ಅವರೇನಿದ್ದಾರೆ ಅವರೇ ಈ ಒಂದು ಪ್ರಶ್ನೆಯನ್ನ ಎತ್ತತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು. ಎಸಿ ರೂಮ್ ಅನ್ನ ಬಿಟ್ಟು ಬಂದು ಜನರ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಆದ್ರೆ ಆ ಒಂದು ಮಾತುಗಳಿಗೆ ತಮ್ಮ ಕೆಲಸದ ಮುಖಾಂತರವೇ, ತಮ್ಮ ನಡೆಯ ಮುಖಾಂತರವೇ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಮೊದಲಿಗೆ ಏನು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಭೇಟಿಯನ್ನು ನೀಡಿದಂತದ್ದಿರ್ಬೋದು, BS ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ನೀಡಿದಂತದ್ದಿರ್ಬೋದು, ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಭೇಟಿ ಮಾಡಿದಂತದ್ದಿರ್ಬೋದು. ಇದನ್ನ ಮಾಡಿದ ನಂತರ ತಕ್ಷಣವಾಗಿ ತಮ್ಮ ಸ್ವಕ್ಷೇತ್ರಕ್ಕೆ ಬರುವ ಮುಖಾಂತರ ಇಲ್ಲಿ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ರು. ಜೊತೆಗೆ ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರ ಮನೆಗೆ ಭೇಟಿ ನೀಡಿದಂತದ್ದಿರ್ಬೋದು, ಜೊತೆಗೆ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅವರ ಮನೆಗೆ ಕೂಡ ಭೇಟಿಯನ್ನು ನೀಡುವ ಮುಖಾಂತರ ಈ ಒಂದು ಕ್ಷೇತ್ರದಲ್ಲಿ ತನ್ನ ಗೆಲುವನ್ನ ಯಾವ ರೀತಿ ತಾನು ಪಡ್ಕೊಳ್ಬೇಕಾಗಿದೆ ಅದೆಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ತಮ್ಮ ನಡೆಯ ಮೂಲಕವೇ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಗೆ ಟಾಂಗನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ಸಮರದ ಸಂದರ್ಭದಲ್ಲಿ ಎಸಿ ರೂಮ್ ಅನ್ನ ಬಿಟ್ಟು ಬೀದಿಗೆ ಬರಬೇಕಾಗುತ್ತೆ ಅನ್ನೋ ಒಂದು ಮಾತುಗಳನ್ನೇನು ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ಆ ಒಂದು ಮಾತಿಗೆ ತಮ್ಮ ಕೆಲಸದ ಮುಖಾಂತರದ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಈಗ ಯದುವೀರ್ ಒಡೆಯರ್ ಅವರು ಮಾಡಿರ್ತಕ್ಕಂಥದ್ದು. ಈ ಒಂದು ಯದುವೀರ್ ಒಡೆಯರ್ ಅವರ ಈ ಒಂದು ಪ್ರಚಾರ ಇರ್ಬೋದು, ಜೊತೆಗೆ ಸ್ಥಳೀಯ ನಾಯಕರನ್ನ ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.